ಮಕರ ರಾಶಿಯವರೇ, ನೀವು ಕೇಳುವುದು ಇಷ್ಟವಾಗದ ಸತ್ಯವನ್ನು ಇಂದು ನಾನು ಹೇಳ್ತೀನಿ. ನಿಮ್ಮ ಜೀವನದಲ್ಲಿ ಏಕೆ ಕೊನೆಯ ಕ್ಷಣದಲ್ಲಿ ಎಲ್ಲವೂ ಕೇಡು ಇತ್ತು ಅಂತ. ನೀವು ದುಡಿಯುತ್ತಿದ್ದೀರಾ, ಆದರೆ ಗೆಲ್ಲುತ್ತಿಲ್ಲ. ಕಾರಣ ಇದೆ. ಈ ಒಂದು ತಪ್ಪನ್ನು ನೀವು ಈಗಲೇ ನಿಲ್ಲಿಸದಿದ್ದರೆ ನಿಮ್ಮ ಭವಿಷ್ಯ ಅಪಾಯದಲ್ಲಿದೆ. ಹೌದು, ಮಕರ ರಾಶಿಯವರೇ, ನೀವು ತುಂಬ ದುಡಿಯುವವರು, ಆದರೆ ಏಕೆ ಫಲ ಸಿಗುತ್ತಿಲ್ಲ? ಈ ವಿಡಿಯೋದಲ್ಲಿ ನಾವು ಒಂದು ದೊಡ್ಡ ಸತ್ಯವನ್ನು ಬಹಿರಂಗ ಮಾಡ್ತೀವಿ. ನೀವು ಮಾಡುವ ಒಂದು ಸಣ್ಣ ತಪ್ಪು ನಿಮ್ಮ ಎಲ್ಲ ಪ್ರಯತ್ನಗಳನ್ನು ನಾಶ ಮಾಡುತ್ತಿದೆ. ಇದು ಸಾಮಾನ್ಯ ತಪ್ಪಲ್ಲ, ಇದು ನಿಮ್ಮ ಜೀವನದ ಸೀಕ್ರೆಟ್ ಬ್ಲಾಕರ್ ಆಗಿದೆ. ಈ ವಿಡಿಯೋದಲ್ಲಿ ನೀವು ತಿಳಿಯುವುದು ಮಕರ ರಾಶಿಯವರ ದೊಡ್ಡ ತಪ್ಪು ಯಾವುದು, ಯಾಕೆ ನೀವು ಕೊನೆಯ ಕ್ಷಣದಲ್ಲಿ ಸೋಲ್ತೀರಾ, ಈ ತಪ್ಪನ್ನು ಹೇಗೆ ಸರಿಪಡಿಸಬೇಕು, ಯಶಸ್ಸಿನ ಕಡೆಗೆ ಹೇಗೆ ತಿರುಗಬೇಕು. ಈ ವಿಡಿಯೋ ನಿಮಗೆ ನಿಮ್ಮ ಜೀವನ ಬದಲಾಯಿಸುವ ಟರ್ನಿಂಗ್ ಪಾಯಿಂಟ್ ಆಗಬಹುದು. ವಿಡಿಯೋವನ್ನು ಪೂರ್ಣವಾಗಿ ನೋಡಿ, ಇಲ್ಲವಾದರೆ ನೀವು ಇದೇ ತಪ್ಪನ್ನು ಮುಂದುವರಿಸುತ್ತೀರಾ. ಎಲ್ಲರಿಗೂ ರಾಶಿ ಭವಿಷ್ಯ ಚಾನೆಲ್ಗೆ ಸ್ವಾಗತ. ದಯವಿಟ್ಟು ಹೊಸಬರು ಯಾರು ನೋಡುತ್ತಾ ಇದ್ದೀರೋ ನನ್ನ ಚಾನೆಲ್ನ ಮೊದಲಿಗೆ ವಿಡಿಯೋಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿದಷ್ಟು ನನಗೆ ಸ್ಫೂರ್ತಿದಾಯಕವಾಗಿದೆ ಹೆಚ್ಚೆಚ್ಚು ವಿಡಿಯೋಸ್ ಹಾಕುವುದಕ್ಕೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೌದು, ಮಕರ ರಾಶಿಯವರು. ಮಕರ ರಾಶಿಯವರ ಗುಣಗಳು, ಅವರು ಬಹಳ ಕೆಲಸ ಮಾಡುತ್ತಾರೆ, ಹಾಗೆ ಶಿಸ್ತಿನಿಂದ ಇರುತ್ತಾರೆ. ಶ್ರಮಪಟ್ಟು ಕೆಲಸ ಮಾಡುವವರು, ಆದರೆ ಅವರು ಎಂದಿಗೂ ತಮ್ಮ ನೋವನ್ನು ಯಾರಿಗೂ ಹಂಚಿಕೊಳ್ಳುವುದಿಲ್ಲ. ಅವರಿಗೆ ಅವರ ಮೇಲೆ ಪ್ರಶ್ನೆಗಳು ಹುಟ್ಟುತ್ತೆ. ನಾನು ಇಷ್ಟೊಂದು ದುಡಿದರೂ ಯಾಕೆ ನನಗೆ ಫಲ ಸಿಗುತ್ತಿಲ್ಲ ಎಂದು. ಹೌದು, ನಿಮ್ಮ ಮುಖ್ಯ ತಪ್ಪು ಯಾವುದು ಅಂತ ಅಂದರೆ, ನೀವು ಅತಿಯಾಗಿ ಯೋಚನೆ ಮಾಡುತ್ತೀರಾ ಮತ್ತು ನಾನು ಸೋತರೆ ಹೇಗೆ ಎಂದು ಯೋಚನೆ ಮಾಡುತ್ತೀರಾ. ಹೌದು, ಓವರ್ ಥಿಂಕಿಂಗ್ ಮತ್ತೆ ನಿಮ್ಮ ಫಿಯರ್ ಆಫ್ ಫೇಲ್ಯೂರೇ ನಿಮಗೆ ಬಹಳ ಕಷ್ಟವನ್ನು ತಂದೊಡ್ಡುತ್ತಿದೆ. ನೀವು ನಿರ್ಧಾರ ತೆಗೆದುಕೊಳ್ಳೋಕೆ ತುಂಬಾ ಸಮಯ ತೆಗೆದುಕೊಳ್ಳುತ್ತೀರಾ. ಹೌದು, ಈ ಭಯದಿಂದ ನೀವು ನಿರ್ಧಾರ ತೆಗೆದುಕೊಳ್ಳೋಕೆ ಬಹಳಷ್ಟು ಸಮಯ ತೆಗೆದುಕೊಳ್ಳುತ್ತೀರಾ. ಇದರಿಂದ ಅವಕಾಶಗಳು ನಿಮ್ಮ ಕೈ ತಪ್ಪುತ್ತವೆ. ನಿಮ್ಮ ಅವಕಾಶಗಳು ಕೈ ತಪ್ಪಿದಾಗ ನಿಮಗೆ ನಿಮ್ಮ ಕಾನ್ಫಿಡೆನ್ಸ್ ಖಂಡಿತ ಕುಗ್ಗುತ್ತೆ. ಹಾಗಾಗಿ ನೀವು ಯೋಚಿಸ್ತೀರಾ, ಮತ್ತೆ ಯೋಚಿಸ್ತೀರಾ, ಕೊನೆಯಲ್ಲಿ ಏನೂ ನೀವು ಆಕ್ಷನ್ ಮಾಡುವುದಿಲ್ಲ, ಏನು ಕಾರ್ಯಗತವನ್ನು ನೀವು ಮಾಡುವುದಿಲ್ಲ. ಇದರಿಂದ ನಿಮಗೆ ಬಹಳಷ್ಟು ನಷ್ಟವಾಗುತ್ತಾ ಇದೆ. ಹೌದು, ಉದಾಹರಣೆಗೆ ಒಬ್ಬ ಮಕರ ರಾಶಿಯ ವ್ಯಕ್ತಿ ಅವಕಾಶ ಬಂದರೂ ನಾನು ಅವಕಾಶ ತೆಗೆದುಕೊಳ್ಳಲಾ ಬೇಡವಾ ಎಂದು ಯೋಚನೆ ಮಾಡುವಷ್ಟರಲ್ಲಿ ಅವಕಾಶವೇ ಹೋಗಿರುತ್ತದೆ. ಹಾಗೆ ಕೊನೆಯಲ್ಲಿ ಅವರಿಗೆ ಬೇರೆ ಯಾವುದಾದ್ರೂ ಚಾನ್ಸ್ ಸಿಕ್ಕದರೂ ಸಹ ಅವರು ಯೋಚನೆಯಲ್ಲೇ ತೊಡಗಿರುತ್ತಾರೆ. ಹಾಗಾಗಿ ಅವನು ಒಂದು ನಿರ್ಧಾರ ತೆಗೆದುಕೊಂಡಿದ್ದರೆ ಅವನ ಜೀವನವೇ ಬದಲಾಗುತ್ತಿತ್ತು. ಬಹಳಷ್ಟು ಮಕರ ರಾಶಿಯ ವ್ಯಕ್ತಿಗಳು ಈ ತಪ್ಪನ್ನು ಮಾಡುತ್ತಾ ಇದ್ದಾರೆ. ಹೌದು, ಯಾಕೆ ಮಕರ ರಾಶಿಯವರು ಓವರ್ ಥಿಂಕ್ ಮಾಡ್ತಾರೆ, ತುಂಬಾ ಯೋಚನೆ ಮಾಡ್ತಾರೆ? ಯಾಕೆ ಅಂದರೆ ಅವರಿಗೆ ಫಿಯರ್ ಆಫ್ ಜಡ್ಜ್ಮೆಂಟ್ ಇರುತ್ತೆ. ಎಲ್ಲಿ ಜನ ನನ್ನನ್ನು ಜಡ್ಜ್ ಮಾಡುತ್ತಾರೋ, ನಾನು ಒಳ್ಳೆಯವನು, ನಾನು ಕೆಟ್ಟವನು, ನಾನು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಸಹ ಈ ಭಯದಿಂದ ಅವರು ಹಿಂದೆ ಸರಿಯುತ್ತಾರೆ. ಅದರ ಜೊತೆಗೆ ಅವ್ರಿಗೆ ಎಲ್ಲವೂ ಸಹ ಪರ್ಫೆಕ್ಟ್ ಆಗಿ ಇರಬೇಕು. ಒಂದು ಸಣ್ಣ ಸಣ್ಣ ವಿಷಯದಲ್ಲೂ ಸಹ ಅವರು ಪರ್ಫೆಕ್ಷನಿಸಮ್ ಅನ್ನೋದನ್ನ ಅವರು ಹುಡುಕ್ತಾ ಇರ್ತಾರೆ. ಈ ಕಾರಣದಿಂದ ಅವರಿಗೆ ನಷ್ಟವಾಗುತ್ತಾ ಇದೆ. ಇದರಿಂದ ಏನೇನು ಕಷ್ಟವಾಗುತ್ತದೆ ಎಂದರೆ, ಮೊದಲಿಗೆ ನಿಮ್ಮ ವೃತ್ತಿಯಲ್ಲಿ, ಕೆರಿಯರ್ನಲ್ಲಿ ಲಾಸ್ ಆಗುತ್ತದೆ. ನಿಮ್ಮ ಸಂಬಂಧಗಳಲ್ಲಿ, ನಿಮ್ಮ ಸ್ನೇಹಿತರು ಅಥವಾ ಮನೆಯಲ್ಲಿ ನಿಮಗೆ ಮನಸ್ತಾಪಗಳು ಆಗುತ್ತದೆ. ಹಾಗೆ ಬಹಳಷ್ಟು ಅವಕಾಶಗಳು, ನೀವು ಆಪರ್ಚುನಿಟೀಸ್ನ ನೀವು ಮಿಸ್ ಮಾಡ್ಕೋತೀರ. ಹಾಗಾಗಿ ನೀವು ಇದೇ ಥರ ಈ ಪ್ಯಾಟರ್ನ್ ಅನ್ನು ಮುಂದುವರಿಸಿದರೆ ಮುಂದಿನ 5 ವರ್ಷಗಳ ನಂತರ ನೀವು ಬಹಳಷ್ಟು, ಹೌದು ನಾನು ಮುಂಚೆ ಈ ಥರ ಒಪ್ಕೊಳ್ಬೇಕಾಗಿತ್ತು, ಈ ಥರ ಮಾಡಬೇಕಿತ್ತು ಅಂತ ನೀವು ವ್ಯಥೆ ಪಡ್ತೀರಾ, ರಿಗ್ರೆಟ್ ಮಾಡ್ಕೋತೀರಾ. ಹಾಗಾಗಿ ಇದು ಎಚ್ಚೆತ್ತುಕೊಳ್ಳುವ ಸಮಯ ಮಕರ ರಾಶಿಯವರೇ. ಅದಕ್ಕೆ ನಾವು ಏನು ಮಾಡಬೇಕು ಅಂತ ಅಂದರೆ, ಮೊದಲಿಗೆ ಆಕ್ಷನ್ ಓವರ್ ಪರ್ಫೆಕ್ಷನ್. ಹೌದು, ಪರ್ಫೆಕ್ಷನ್ ಇರಬೇಕು, ಅತಿಯಾಗಿ ಯೋಚನೆ ಅದ್ರ ಬಗ್ಗೆ ಮಾಡಬಾರದು. ಹಾಗೆ ಸಣ್ಣ ಸಣ್ಣ
ಡಿಸಿಷನ್ಸ್ ಅಥವಾ ನಿರ್ಧಾರಗಳು ಏನು ಮಾಡಬೇಕೋ ಅದನ್ನಾದರೂ ನೀವು ಬೇಗ ತೆಗೆದುಕೊಳ್ಳಬಹುದು. ಅದರ ಜೊತೆಗೆ ನೀವು ಭಯವನ್ನು ತೆಗೆದು ನೀವು ಜೀವನದಲ್ಲಿ ಮುಂದೆ ಹೋಗಬೇಕು. ಹೌದು, ಇಗ್ನೋರ್ ಫಿಯರ್ ಅಂತ ನಾನು ಹೇಳ್ತೇನೆ. ಭಯವನ್ನು ಬಿಟ್ಟು ಜೀವನದಲ್ಲಿ ಮುಂದೆ ಹೋಗಿ. ಅವಾಗ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ, ಸೆಲ್ಫ್ ಟ್ರಸ್ಟ್ ನಿಮ್ಮ ಮೇಲೆ ನಿಮಗೆ ಖಂಡಿತ ಬರುತ್ತದೆ. ಹೌದು ಮಕರ ರಾಶಿಯವರೇ, ನಿಮ್ಮ ಜೀವನ ಇನ್ನು ನಿಮ್ಮ ಕೈಯಲ್ಲೇ ಇದೆ. ಈ ತಪ್ಪನ್ನು ಇವತ್ತೇ ನಿಲ್ಲಿಸಿ. ನೀವು ಮಕರ ರಾಶಿಯವರಾದರೆ ಖಂಡಿತ ಈ ಎಲ್ಲ ವಿಷಯಗಳನ್ನು ಗಮನದಲ್ಲಿ ಇಟ್ಟುಕೊಂಡು ನೀವು ಬದಲಾವಣೆಯನ್ನು ಮಾಡಿಕೊಳ್ಳತಕ್ಕದ್ದು. ಹೌದು ಮಕರ ರಾಶಿಯವರೇ, ಕಮೆಂಟ್ ಬಾಕ್ಸ್ನಲ್ಲಿ ನಾನು ಬದಲಾಗುತ್ತೇನೆ, ಐ ವಿಲ್ ಚೇಂಜ್ ಅಂತ ಬರೆಯಿರಿ. ನೀವು ಐ ವಿಲ್ ಚೇಂಜ್ ಅಂತ ಬರೆದ ತಕ್ಷಣ ನಿಮ್ಮ ಮನಸ್ಸಿನಲ್ಲೂ ಸಹ ಐ ವಿಲ್ ಚೇಂಜ್ ಅನ್ನೋದು ಬಹಳ ಗಾಢವಾಗಿ ಉಳಿಯುತ್ತದೆ. ನೀವು ಬದಲಾವಣೆಯನ್ನು ಇವತ್ತಿನಿಂದ ಶುರು ಮಾಡಿದ ಹಾಗೆ ಆಗುತ್ತದೆ. ಹೌದು ಮಕರ ರಾಶಿಯವರೇ, ನಿಮಗೆ ಮಾಡುವ ಎಲ್ಲ ಕಷ್ಟಗಳು ಇವತ್ತಿಗೆ ತೀರಲಿ ಎಂದು ನಾನು ಆಶಿಸುತ್ತೇನೆ. ಅದರ ಜೊತೆಗೆ ನಿಮಗೆ ದೇವರು ನಿಮ್ಮ ಕೈಯನ್ನು ಬಿಡುವುದಿಲ್ಲ, ದೇವರನ್ನು ನಂಬಿ. ಹೌದು ಮಕರ ರಾಶಿಯವರೇ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಮಕರ ರಾಶಿಯವರಾದರೆ ಮಕರ ರಾಶಿ ಅಂತ ಟೈಪ್ ಮಾಡಿ, ಐ ವಿಲ್ ಚೇಂಜ್ ಅಂತ ಬರೆಯಿರಿ. ಹಾಗೆ ನಿಮ್ಮ ಜೀವನಕ್ಕೆ ಎಷ್ಟು ಹತ್ತಿರವಾಗಿದೆ, ರಿಲೇಟ್ ಆಗಿದೆ ಅನ್ನೋದನ್ನ ನೀವು ದಯವಿಟ್ಟು ತಿಳಿಸಿ. ಧನ್ಯವಾದಗಳು.